ಭೈರವ ಬಾಬಾ ಇಷ್ಟು ವರ್ಷಗಳು ನಿಮ್ಮ ಹಿಂದೆ ಬಾಬಾ ಬಾಬಾ ಅಂತ ಸುತ್ತುತ್ತಾ ನೀವು ಹೇಳಿದ್ದಕ್ಕೆಲ್ಲ ಗೋಣಾಡಿಸ್ತಾ ಇದ್ದೆ. ಆದರೆ ಅದರಿಂದ ಏನೂ ಉಪಯೋಗವಾಗಿರಲಿಲ್ಲ. ಇಷ್ಟು ವರ್ಷದ ನನ್ನ ಪರಿಶ್ರಮಕ್ಕೆ ಸಮಯಕ್ಕೆ ಈಗ ಬೆಲೆ ಸಿಗ್ತಾ ಇದೆ. ಯಾವುದೇ ತಪಸ್ಸು ಮಾಡದೆ ಯಾವುದೇ ಸಿದ್ಧಿಯನ್ನು ಪಡೆದೆ ನಿಮಗಿಂತ ಶಕ್ತಿವಂತನಾಗ್ತಾ ಇದ್ದೀನಿ ಬಾಬಾ. ಆ ಗುರುಗಳು ನನಗೆ 1000 ಮಾತನ್ನು ಹೇಳ್ಬೋದು, ಆದರೆ ಆ ಶಕ್ತಿಗಳೆಲ್ಲ ಬಂದು ನನ್ನನ್ನು ಕೂಡ್ಕೊಂಡ ಮೇಲೆ ನಾನು ಕೇವಲ ನನ್ನ ಬುದ್ಧಿ ಮತ್ತು ಮನಸ್ಸಿನ ಮಾತನ್ನು ಮಾತ್ರ ಕೇಳೋದು. ಅದೇ ಸರಿ. ನೀನು ನಾಗಮಣಿಯ ಹಿಂದೆ ಬಿದ್ದಿದ್ದೀಯಾ ಅಂತ ನನಗೆ ಗೊತ್ತು. ಕೂಡಲೇ ಆ ಕೆಲಸವನ್ನು ಕೈ ಬಿಡಬೇಕು. ಈಗ ನಾಗಮಣಿಗೆ ರಕ್ಷಣೆ ಬೇಕಾಗಿದೆ. ನಾಗಮಣಿನ ರಕ್ಷಿಸೋದು, ನಾಗಮಣಿನ ಪಡ್ಕೊಳ್ಳೋದು, ಇವೆರಡೂ ಆಯ್ಕೆಗಳು ನನ್ನ ಕೈಯಲ್ಲೇ ಇವೆ ಅಲ್ವಾ? ನನ್ನ ಕೈಯಲ್ಲೇ ಇದೆ, ಈ ರುದ್ರನ ಕೈಯಲ್ಲೇ ಇದೆ. ಪಾಪಾ, ಇನ್ನು 2 ದಿನದಲ್ಲಿ ಎಲ್ಲವೂ ನಿರ್ಧಾರವಾಗಲಿದೆ. ಈ ರುದ್ರನ ಮನಸ್ಸಲ್ಲಿ ಅಡಗಿರೋ ಸತ್ಯಾಕಾಂಕ್ಷೆಗಳು ಏನು ಅನ್ನೋದು ಇನ್ನು 2 ದಿನದಲ್ಲಿ ಬಯಲಾಗಲಿದೆ. ಈ ರುದ್ರ ಏನು ಅನ್ನೋದು ಇಡೀ ಪ್ರಪಂಚಕ್ಕೆ ತಿಳಿಯೋ ಸಮಯ ಕೂಡ ಹತ್ರ ಬರ್ತಿದೆ. ನಿಧಾನ ಕೂತ್ಕೋ. ಅತ್ತೆ, ಅರ್ಜುನ್, ಅಯ್ಯೋ ಅರ್ಜುನ್, ಏನಾಯ್ತು ಕಂದ? ಏನಪ್ಪ ಇದೆಲ್ಲ? ಮಯೂರಿ ಏನಾಯ್ತೆ? ಮಯೂರಿ ಏನಾಯ್ತು? ಅರ್ಜುನ್ ಏನಾಯ್ತು? ಯಾಕೆ ಸುಮ್ಮನೆ ಇದ್ದೀರ? ಹೇಳ್ರಪ್ಪ. ನಾನು ಬೆಳಗ್ಗೆನೆ ಹೇಳಿದ್ನಲ್ಲ, ನನ್ನ ಬಲ್ಗಣ್ಣು ಅದುತ್ತದೆ, ಏನೋ ಅಪಶಕ್ನ ಕಾದಿದೆ ಅಂತ. ಚಿತ್ರ, ಈಗ ಈ ಮಾತೆಲ್ಲ ಬೇಕಾ? ಅಮ್ಮ, ಒಂದು ಗ್ಲಾಸ್ ನೀರು ಕೊಡ್ತೀಯಾ? ಚಿತ್ರ, ಹೋಗೊಂದು ಗ್ಲಾಸ್ ನೀರು ತಗೊಂಡ್ಬಾ. ಹೋಗೆ. ಅರ್ಜುನ್, ಏನಾಯ್ತು ನಿನ್ಗೆ? ಏನಿದೆಲ್ಲ? ಏನಾಯ್ತು? ಅರ್ಜುನ್, ಅರ್ಜುನ್ ಕಂದ, ಏನಾಯ್ತು? ಹೇಗಾಯ್ತು ಇದೆಲ್ಲ? 1 ಗಂಟಾಂತರ ಮುಗೀತು ಅಂದ್ರೆ ಇನ್ನೊಂದು ಏನೋ ಇದು. ಅಯ್ಯೋ ದೇವ್ರೆ, ಹೇಗಾಯ್ತು ಇದೆಲ್ಲ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್